ನಮ್ಮ ಇಡೀ ಪ್ರಪಂಚದಲ್ಲೇ ಎರಡು ತರ ಜನರು ಇರ್ತಾರೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಯಾವತ್ತೂ ಶೋ ಆಫ್ ಮಾಡ್ತಾರೆ, ಯಾವತ್ತು ಬಾಯ್ ಬಡ್ಕೊಳ್ತಾ ಇರ್ತಾರೆ, ಎಲ್ಲಾರ ಕಣ್ಗೂ ಬೀಳ್ತಾರೆ. ಅದೇ ತರ ಇನ್ನೊಬ್ರು ನೆರಳು ತರ ಇರ್ತಾರೆ. ಅವರು ರೂಮ್ ಒಳಗಡೆ ಬಂದ್ರೆ ಯಾರಿಗೂ ಗೊತ್ತಾಗಲ್ಲ, ಆದ್ರೆ ಆ ಒಂದು ರೂಮ್ ನಲ್ಲಿ ಇರೋ ಅತಿ ಡೇಂಜರಸ್ ಮನುಷ್ಯ ಅವನೇ ಆಗಿರ್ತಾನೆ. ನೀವು ಕ್ಲಾಸ್ ರೂಮ್ ಗಳಲ್ಲಿ ನೋಡಿರ್ಬೋದು. ಒಂಥರ ಹೇಳ್ಬೇಕು ಅಂತಂದ್ರೆ ಅವರು ಫಿಕ್ಷನಲ್ ಕ್ಯಾರೆಕ್ಟರ್. ಅವನ ಒಂದು ಕಂಟ್ರೋಲ್, ಆ ಸೈಕಾಲಜಿ ಮತ್ತು ಮ್ಯಾನಿಪುಲೇಷನ್, ಇದನ್ನ ನೀವು ನಿಮ್ಮ ರಿಯಲ್ ಲೈಫ್ ನಲ್ಲಿ ಕಲ್ತರ ಏನಾಗುತ್ತೆ ಗೊತ್ತಾ? ಜನರು ನಿಮ್ಮನ್ನ ತುಂಬಾ ನೋಡಲ್ಲ, ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಬಗ್ಗೆ ಸುಮ್ನೆ ಮಾತಾಡಲ್ಲ, ಭಯ ಪಡ್ತಾರೆ. ಸೊ ಇವತ್ತು ನಾನು ಆ ಒಂದು ಪವರ್ಫುಲ್ ಟಾಪ್ 5 ಸೈಕಾಲಜಿ ರೂಲ್ಸ್ ನ ಡಿಕೋಡ್ ಮಾಡ್ತೀನಿ. ಸೊ ಲೆಟ್ಸ್ ಎಂಟರ್ ದ ಗೋಸ್ಟ್ ಮೋಡ್. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಈ ತರ ಮತ್ತಷ್ಟು ವಿಡಿಯೋಸ್ ನಿಮ್ಮ ಮುಂದೆ ತರಕ್ಕೆ ಒಂದು ಲೈಕ್ ಮಾಡಿ ಅಂಡ್ ಚಾನಲ್ ಗೆ ಹೊಸಬ್ ಬರೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ 1 ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಒಂದು ಮನುಷ್ಯ ಹುಟ್ಟಿದ ತಕ್ಷಣ ಜೀನಿಯಸ್ ಏನಾಗಿರಲ್ಲ. ಅವನ್ನ ಒಂದು ವೈಟ್ ರೂಮ್ ನಲ್ಲಿ ಟ್ರೈನ್ ಮಾಡಲಾಗುತ್ತೆ. ಅಂದ್ರೆ ಏನು ಅಂದ್ಬಿಟ್ಟು ನೀವು ಪ್ರಶ್ನೆ ಕೇಳಬಹುದು. ಅವನ ಬ್ರೈನ್ ರಿವೇರ್ ಮಾಡಲಾಗುತ್ತೆ. ಇದನ್ನೇ ಸೈಕಾಲಜಿಯಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಸೊ ನಿಮ್ಮ ಬ್ರೈನ್ ಒಂದು ಕಂಪ್ಯೂಟರ್ ಇದ್ದಾಗ ನೀವು ಅದಕ್ಕೆ ಎಷ್ಟು ಫೀಡ್ ಮಾಡ್ತಿರೋ ಅದು ಅಷ್ಟು ಔಟ್ಪುಟ್ ಬರುತ್ತೆ. ನೀವು ದಿನ ಪೂರ್ತಿ ರೀಲ್ಸ್ ನೋಡಿ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಮ ಬ್ರೈನ್ ತುಂಬಾ ಸೋಮಾರಿ ಆಗ್ಬಿಡುತ್ತೆ. ಅದೇ ನೀವು ದಿನ ಪೂರ್ತಿ ಚೆಸ್ ಆಡಿ ಅಥವಾ ಸೈಕಲಿಂಗ್ ಇಲ್ಲ ಸೈಲೆಂಟ್ ಕೂತು ಬೇರೆಯವ್ರನ್ನ ಅಬ್ಸರ್ವ್ ಮಾಡೋದು, ಈ ತರ ಏನಾದ್ರು ಬ್ರೈನ್ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ತುಂಬಾ ಶಾರ್ಪ್ ಆಗುತ್ತೆ. ಸೊ ಇವತ್ತೇ ಡಿಸೈಡ್ ಮಾಡಿ ನಿಮ್ಮ ಹಳೆಯ ವರ್ಷನ್ ಅಂದ್ರೆ ಓಲ್ಡ್ ವರ್ಷನ್ ನೀವು ಸಾಯಿಸಬೇಕು. ಆಗೋದು ವಿಶ್ ಮಾಡೋದ್ರಿಂದ ಅಲ್ಲ, ಟ್ರೈನಿಂಗ್ ಇಂದ ಆಗುತ್ತೆ. ಸೊ ಚಾಪ್ಟರ್ ನಂಬರ್ 2, ದ ಇನ್ವಿಸಿಬಲ್ ಲುಕ್ಸ್. ಅಯೋನಕ ಜನ ನೀವು ಯಾವಾಗಾದ್ರೂ ನೋಡಿ ಜೋಕರ್ ತರ ಬಟ್ಟೆ ಹಾಕಿರೋದಿಲ್ಲ. ಅವರ ರೂಲ್ ಸಿಂಪಲ್ ಆಗಿರುತ್ತೆ, ಬ್ಲೆಂಡ್ ಇನ್ ಅಂದ್ರೆ ಜನರ ಮಧ್ಯೆ ಬೆರೆದು ಹೋಗೋದು. ಸೊ ನೀವು ಎಷ್ಟೇ ಪವರ್ಫುಲ್ ಆಗಿದ್ರು ನೋಡಕ್ಕೆ ಸಿಂಪಲ್ ಆಗಿ ಕಾಣ್ಬೇಕು. ಲೈಕ್ ಹೇರ್ ಕಟ್, ವಾರಕ್ಕೆ ಒಂದ್ಸಲ ಟ್ರಿಮ್ ಮಾಡಿ, ಕ್ಲೀನ್ ಅಂಡ್ ನೀಟ್ ಆಗಿರಿ. ನಿಮ್ಗೆ ದೊಡ್ಡ ದೊಡ್ಡ ಬ್ರಾಂಡ್ಸ್ ಬಟ್ಟೆ ಹಾಕೋ ಅವಶ್ಯಕತೆ ಇಲ್ಲ, ಫಿಟ್ ಆಗಿರೋ ಬಟ್ಟೆ ಹಾಕೊಂಡ್ರೆ ಸಾಕು. ಮತ್ತು ಕ್ಲೀನ್, ಡೈಲಿ ಸ್ನಾನ ಮಾಡಿ, ಡಿಹೈಡ್ರೇಟ್. ರಿಯಲ್ ಪವರ್ ಇರೋದು ಶೋ ಆಫ್ ಮಾಡೋದ್ರಿಂದ ಅಲ್ಲ, ರಿಯಲ್ ಪವರ್ ಇರೋದು ನಾನು ಡೇಂಜರಸ್ ಅಂತ ಗೊತ್ತಿದ್ರು ಸಾಧಾರಣವಾಗಿ ಕಾಣೋದ್ರಲ್ಲಿ. ಫ್ರೆಂಡ್ಸ್, ಈಗಲೊಂದು ಟೆಸ್ಟ್ ಮಾಡೋಣ. ಕನ್ನಡಿ ಮುಂದೆ ಹೋಗಿ ನಿಮ್ಮ ಮುಖದಲ್ಲಿ ಯಾವ ಎಮೋಷನ್ಸ್ ಇಲ್ಲದೆ ಬರೀ ಕಣ್ಣಲ್ಲಿ ನೋಡಕ್ಕೆ ಆಗುತ್ತಂತ ಟ್ರೈ ಮಾಡಿ. ಸೊ ಇದನ್ನೇ ಪವರ್ ಫೇಸ್ ಅಂತ ಕರೀತಾರೆ. ಇದು ನಿಮಗೆ ಬೇಕು ಅಂತಂದ್ರೆ ಡೈಲಿ ಕನ್ನಡ ಮುಂದೆ ಪ್ರಾಕ್ಟೀಸ್ ಮಾಡಬಹುದು. ಚಾಪ್ಟರ್ ನಂಬರ್ 3, ದ ಪೋಕರ್ ಫೇಸ್. ಅಯೋನಕೋಜಿನ ಅತಿ ದೊಡ್ಡ ಆಯುಧ ಯಾವ್ದೋ ಗೊತ್ತಾ? ಅವನ ಬ್ಲಾಂಕ್ ಫೇಸ್. ಅವನಿಗೆ ಖುಷಿ ಆದ್ರೂ ಅಷ್ಟೇ, ದುಃಖ ಆದ್ರೂ ಅಷ್ಟೇ, ಮುಖದಲ್ಲಿ ರಿಯಾಕ್ಷನ್ ಇರಲ್ಲ. ಸೊ ಇದನ್ನೇ ಪೋಕರ್ ಫೇಸ್ ಅಂತ ಕರೀತಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಜನರು ನಿಮ್ಮ ಮುಖನ ನೋಡಿ ನಿಮ್ಮ ವೀಕ್ನೆಸ್ ನ ಕಂಡು ಹಿಡಿತಾರೆ. ನೀವು ಒಂದ್ ವೇಳೆ ನಗಿತಾ ಇದ್ರೆ ವೀಕ್ ಅಂತ, ಒಂದ್ ವೇಳೆ ನೀವು ಭಯ ಪಟ್ರೆ ನೀವು ಸೋತಿದ್ದೀರಾ ಅಂತ ಅರ್ಥ. ಆದ್ರೆ ನೀವು ರಿಯಾಕ್ಷನ್ ಮಾಡಿಲ್ಲ ಅಂತಂದ್ರೆ ಅವರು ಕನ್ಫ್ಯೂಷನ್ ಆಗ್ತಾರೆ. ಇವನೇನ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅವರು ತಲೆ ಕೆಡ್ಸ್ಕೊಳ್ತಾರೆ. ಇನ್ಮೇಲೆ ಏನಾದ್ರೂ ಆಗ್ಲಿ, ಡೋಂಟ್ ರಿಯಾಕ್ಟ್, ಜಸ್ಟ್ ಅಬ್ಸರ್ವ್. ಚಾಪ್ಟರ್ ನಂಬರ್ 4, ಆಕ್ಷನ್ ವರ್ಡ್ಸ್. ಒಂದು ಪವರ್ಫುಲ್ ವ್ಯಕ್ತಿ ಅವಶ್ಯಕತೆಗಿಂತ ಜಾಸ್ತಿ ಮಾತಾಡಲ್ಲ. ಅವನ ಹತ್ರ ಯಾರಾದ್ರೂ ಬಂದು ಏನ್ ಮಾಡ್ತಾ ಇದೆಯೋ ಅಂತ ಕೇಳಿದ್ರೆ ಅವನು ಪೂರ್ತಿ ಕತೆ ಏನ್ ಹೇಳಲ್ಲ, ಜಸ್ಟ್ ಏನೋ ಕೆಲಸ ಅಂತ ಹೇಳಿ ಸುಮ್ನೆ ಆಗ್ತಾನೆ. ಇದನ್ನೇ ಮಿಸ್ಟ್ರಿ ಅಂತ ಕರೀತಾರೆ. ಜನರಿಗೆ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಾಗಬಾರದು. ನೀವು ಸ್ಕೂಲ್ ಮುಗಿಸಿ ಏನ್ ಮಾಡ್ತಾ ಇದ್ದೀರಾ ಅವ್ರಿಗೇನು ಗೊತ್ತಾಗಬಾರದು. ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು ಅಂತ ಅವ್ರಿಗೇನು ಗೊತ್ತಾಗಬಾರದು. ಬಿ ಲೈಕ್ ಎ ಗೋಸ್ಟ್. ಜನರು ನಿಮ್ಮ ರಿಸಲ್ಟ್ಸ್ ನೋಡಿ ಶಾಕ್ ಆಗ್ಬೇಕು ಹೊರತು ನಿಮ್ಮ ಒಂದು ಪ್ಲಾನ್ಸ್ ಕೇಳಿ ಅಲ್ಲ. ಇನ್ನು ಚಾಪ್ಟರ್ ನಂಬರ್ 5, ಕಂಬ್ಯಾಕ್ಟ್ ಅಂಡ್ ಸ್ಟ್ರಾಟಜಿ. ಕೊನೆತಾಗಿ ಒಂದು ಪವರ್ಫುಲ್ ಮ್ಯಾನ್ ಬರೀ ಬುದ್ಧಿವಂತ ಅಲ್ಲ, ಅವನು ಫಿಸಿಕಲ್ ಆಗಿ ಕೂಡ ಸ್ಟ್ರಾಂಗ್ ಆಗಿರ್ತಾನೆ. ನಿಮಗೆ ಮಾರ್ಷಲ್ ಆರ್ಟ್ಸ್ ಗೊತ್ತಿರ್ಲೇಬೇಕು. ಅದು ಬಾಕ್ಸಿಂಗ್ ಇರಬಹುದು ಅಥವಾ ಕರಾಟೆ ಆದ್ರೂ ಆಗಿರ್ಬೋದು. ಯಾಕೆಂತಂದ್ರೆ ನಿಮ್ಮ ಹತ್ರ ಪವರ್ಫುಲ್ ಬಾಡಿ ಇದ್ದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ನಿಮ್ಮ ಕಣ್ಣಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅದ್ ಯಾರೇ ಬರ್ಲಿ ನೋಡ್ಕೊಳ್ತೀನಿ ಅಂತ. ಹಾಗೆ ದಿನದಲ್ಲಿ 15 ನಿಮಿಷ ಯೋಚನೆ ಮಾಡಕ್ಕೆ ಅಂದ್ಬಿಟ್ಟೆ ಟೈಮ್ ಇಟ್ಕೊಳ್ಳಿ. ಆ ಒಂದು ಟೈಮ್ ನಲ್ಲಿ ಫೋನ್ ಯೂಸ್ ಮಾಡೋದು, ಸ್ಕ್ರೋಲ್ ಮಾಡೋದು ಇವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ಪೀಸ್ ಆಗಿ ಕುತ್ಕೊಂಡು ಒಬ್ನೇ ಯೋಚನೆ ಮಾಡಿ, ನನ್ನ ಲೈಫ್ ನೆಕ್ಸ್ಟ್ ಮೂವ್ ಏನು ಅಂತ. ಇದು ಒಂದು ಪವರ್ಫುಲ್ ಮೆನ್ ಸೀಕ್ರೆಟ್. ನೋಡಿ ಫ್ರೆಂಡ್ಸ್, ಪವರ್ಫುಲ್ ಮೆನ್ ಆಗೋದು ಅಂತಂದ್ರೆ ರೋಬೋಟ್ ಆಗೋದಲ್ಲ. ಇದು ನಿಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡಿ ನಿಮ್ಮ ಗೋಲ್ಸ್ ನ ರೀಚ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ಪ್ರತಿಯೊಬ್ಬರಲ್ಲೂ ಒಬ್ಬ ಮಾನ್ಸ್ಟರ್ ಇರ್ತಾನೆ, ಅವನ್ನ ನೀವು ಎಬ್ಬಿಸಿ. ಸೊ ಈ ವಿಡಿಯೋನ ನೋಡಿ ನಿಮ್ಗೆ ಗೂಸ್ ಬಂಪ್ಸ್ ಬಂದಿದ್ರೆ ಅದು ನಿಮ್ಮ ಒಳಗಿರೋ ರಿಯಲ್ ಪವರ್ಫುಲ್ ಮಾನ್ಸ್ಟರ್ ನ ಸಿಗ್ನಲ್. ಸೊ ಈ ಒಂದು ಜರ್ನಿಯಲ್ಲಿ ಜನರ ಮೈಂಡ್ ಇನ್ನು ಆಳವಾಗಿ ಓದ್ಬೇಕು ಅಂತಂದ್ರೆ ಈ ಡಾರ್ಕ್ ಸೈಕಾಲಜಿ ಬಗ್ಗೆ ನೀವು ತುಂಬಾ ತಿಳ್ಕೊಬೇಕಾಗುತ್ತೆ. ನಿಮ್ಗೆ ಈ ಡಾರ್ಕ್ ಸೈಕಾಲಜಿ ಮೇಲೆ ಇಂಟ್ರೆಸ್ಟ್ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ, ನಾನ್ ನಿಮ್ಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ. ಅದೇ ತರ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ವೀಕ್ ಆಗಿದ್ದಾರೆ ಈ ವಿಡಿಯೋನ ಶೇರ್ ಮಾಡಿ, ಅವರು ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪವರ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂದಿನ ಲೇಟ್ ಟೇಕ್ ಕೇರ್, ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್ ಅಂಡ್ ಬಾಯ್.